ಸಹೃದಯ ಸಭಾಸದರೇ ನಮಸ್ಕಾರ. ಭಾರತ ಧರ್ಮಭೂಮಿ, ಕರ್ಮಭೂಮಿ, ಪುಣ್ಯ ಪಾವನವಾದ ನೆಲೆಬೀಡು. ನಮ್ಮ ಕರ್ನಾಟಕವೂ ಹಾಗೆಯೇ. ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಸವದತ್ತಿ ಅಥವಾ ಸೌಂದತ್ತಿ ಬಹುಮಹಿಮಾನ್ವಿತ ಪವಿತ್ರ ಭೂಮಿ. ಸಾಕ್ಷಾತ್ ರೇಣುಕಾ ಯಲ್ಲಮ್ಮ ಇಲ್ಲಿನ ಶಕ್ತಿ ದೇವತೆಯಾಗಿ ನಿಂತು ಅಸಂಖ್ಯಾತ ಭಕ್ತರ ಆಶೋತ್ತರಗಳನ್ನು ಇಂದಿಗೂ ನೆರವೇರಿಸುತ್ತಿದ್ದಾಳೆ. ಈ ರೇಣುಕಾ ಯಲ್ಲಮ್ಮನ ಗುಡ್ಡ ಹುಬ್ಬಳ್ಳಿ ಧಾರವಾಡಗಳಿಗೆ ಸುಮಾರು 57 ಕಿಲೋಮೀಟರ್ ಅಂತರದಲ್ಲಿ, ಬೆಂಗಳೂರಿನಿಂದ ಸುಮಾರು 470 ಕಿಲೋಮೀಟರ್ ಅಂತರದಲ್ಲಿದೆ. ಆಕೆ ಅಗ್ನಿಕುಂಡ ಪ್ರವೇಶಿಸಿ ಪವಿತ್ರಗೊಳಿಸಿದ ಅಗ್ನಿಕುಂಡದ ಬೆಂಕಿ ಇನ್ನೂ ಆರಿಲ್ಲ. ಸಾವಿರಾರು ಲಕ್ಷಾಂತರ ಭಕ್ತರು ಇಂದಿಗೂ ಸಹ ಕರ್ನಾಟಕ, ಗೋವಾ, ತಮಿಳುನಾಡು, ಮಧ್ಯಪ್ರದೇಶ, ಮಹಾರಾಷ್ಟ್ರವೇ ಮೊದಲಾದ ಸ್ಥಳಗಳಿಂದ ಅಲ್ಲಿಗೆ ಬರುತ್ತಾರೆ. ತಾಯಿಯನ್ನು ಪೂಜಿಸುತ್ತಾರೆ, ತಮ್ಮ ಅಭೀಷ್ಟಗಳನ್ನು ಕೇಳಿಕೊಳ್ಳುತ್ತಾರೆ. ಅವರ ಕುಲದೇವತೆ ಈ ರೇಣುಕಾ ಯಲ್ಲಮ್ಮ. ಈ ರೇಣುಕಾ ಯಲ್ಲಮ್ಮನ ಮಗನೇ ಇಂದಿನ ನಾಟಕದ ಕಥಾನಾಯಕ ಪರಶುರಾಮ ಅಥವಾ ಭಾರ್ಗವ. ಭೃಗುವಂಶದ ರುಚಿಕ ಮುನಿಯ ಮಗ ಜಮದಗ್ನಿ, ವಿಶ್ವಾಮಿತ್ರನ ಸೋದರಳಿಯ. ಪ್ರಸೇನಜಿತನ ಮಗಳು ರೇಣುಕೆಯೊಂದಿಗೆ ವಿವಾಹವಾಗಿ ರುಮಣ್ವಂತ, ಸುಷೇಣ, ವಸ್ತು, ವಿಶ್ವಾವಸು, ಪರಶುರಾಮ ಎಂಬ 5 ಜನ ಮಕ್ಕಳನ್ನು ಪಡೆಯುತ್ತಾನೆ. ರೇಣುಕಾ ಒಮ್ಮೆ ಹೂಕೊಯ್ಯಲೆಂದು ನದಿ ತೀರಕ್ಕೆ ಬಂದು ಕೃತವೀರನ ಮಗ ಸಹಸ್ರ ತೋಳಿನ ಕಾರ್ತವೀರ್ಯನು ತನ್ನ ಮಡದಿಯರ ಸಂಗಡ ಜಲಕೇಳಿಗಳನ್ನು ಆಡುತ್ತಿರುವುದನ್ನು ಕಂಡು ಮೋಹಭರಿತೆಯಾದಳು. ಅದನ್ನೇ ನೋಡುತ್ತಿದ್ದಳು. ಆಶ್ರಮಕ್ಕೆ ಹಿಂದಿರುಗಲು ತಡವಾಗಿ ಹೋಯಿತು. ಜಮದಗ್ನಿಗೆ ವಿಷಯ ತಿಳಿದು ಆಕೆಯ ಕೊರಳನ್ನು ಕಡಿಯುವಂತೆ ಈ ಪರಶುರಾಮನಿಗೆ ಹೇಳಿದನು. ಆಜ್ಞೆ ನೆರವೇರಿಸಿ ತಂದೆಯ ಬಳಿ ಬಂದು ವರ ಕೇಳಿ ತಾಯಿಯನ್ನು ಬದುಕಿಸಿಕೊಳ್ಳುತ್ತಾನೆ ಪರಶುರಾಮ. ಅವನೇ ನಮ್ಮ ಕಥಾನಾಯಕ ಭಾರ್ಗವ. ಕಾರ್ತವೀರ್ಯ ದುರಹಂಕಾರಿಯಾಗಿ ಪ್ರಜಾಪೀಡಕನಾಗಿದ್ದ. ಇಂದಿನಂತೆ ಅಂದೂ ಸಹ ಸಾಧು ಸನ್ಯಾಸಿ ಸಜ್ಜನರನ್ನು, ಗೋವುಗಳನ್ನು ಪೀಡಿಸುತ್ತಿದ್ದ ಮಹಾಘಾತುಕರ ಪಟ್ಟಿಯಲ್ಲಿ ಇವನು ಗುರು. ಬೇಟೆಗೆಂದು ಹೋಗಿ ಒಮ್ಮೆ ವಸಿಷ್ಠರ ಆಶ್ರಮವನ್ನು ಕೆಣಕಿ ವಸಿಷ್ಠರಿಂದ ನಿನ್ನ ಸಹಸ್ರ ತೋಳುಗಳು ಪರಶುರಾಮನಿಂದ ಕತ್ತರಿಸಿ ಹೋಗಲಿ ಎಂಬ ಶಾಪವನ್ನು ಪಡೆದವನು ಜಮದಗ್ನಿಯ ಆಶ್ರಮಕ್ಕೂ ಅತಿಥಿಯಾಗಿ ಹೋಗಿರುತ್ತಾನೆ. ಅತಿಥಿ ಸತ್ಕಾರವನ್ನು ಉಂಡು ಆಶ್ರಮದ ದೇಹನು ಕಪಿಲೆಯನ್ನು ತನಗೆ ಕೊಡಲೇಬೇಕೆಂದು ಹಠ ಹಿಡಿದು ಅದು ನೆರವೇರದೇ ಇದ್ದಾಗ ಆಶ್ರಮವನ್ನು ಹಾಳು ಮಾಡಿ ಜಮದಗ್ನಿಯನ್ನು ಕೊಂದ. ಕಪಿಲೆ ಕೊನೆಗೂ ಸಿಗಲೇ ಇಲ್ಲ. ತಂದೆ ಜಮದಗ್ನಿಯ ಹತ್ಯೆಯ ವಿಷಯವು ರಾಮನಿಗೆ ತಿಳಿಯಿತು. ಪರಶುರಾಮ ಕ್ರೋಧಭರಿತನಾಗಿ ಮಾಹಿಷ್ಮತಿಗೆ ಹೋಗಿ ಕಾರ್ತವೀರ್ಯನ ಸಹಸ್ರ ತೋಳುಗಳನ್ನು ತರಿದು ಹಾಕಿ ಅವನ ಸೇನೆಯನ್ನು ಧ್ವಂಸಗೊಳಿಸಿ ಮಾಹಿಷ್ಮತಿಯನ್ನು ಸುಟ್ಟು ಹಾಕಿದ. ಕ್ಷತ್ರಿಯ ಕುಲದ ಬಗೆಗೆ ಕೋಪಗೊಂಡು 21 ಸಾರಿ ಭೂಮಂಡಲವನ್ನು ಸುತ್ತಿ ಕ್ಷತ್ರಿಯರನ್ನು ಕೊಂದು ಅವರ ರಕ್ತದಿಂದ ಪಿತೃತರ್ಪಣ ನೀಡಿದ. ಅಶ್ವಮೇಧ ಯಾಗ ಮಾಡಿ ಭೂಮಂಡಲವನ್ನೆಲ್ಲ ದಾನ ಮಾಡಿದ. ಉಳಿದ ಭೂಮಿಯನ್ನು ಕಶ್ಯಪನಿಗೆ ದಾನ ಮಾಡಿದ. ಹಾಗಾಗಿಯೇ ಇಂದಿಗೂ ಭೂಮಿಗೆ ಕಾಶ್ಯಪಿ ಎಂಬ ಹೆಸರಿದೆ. ಲೋಕಹಿತಾರ್ಥವಾಗಿ ತೀವ್ರ ನಿಯಮದಿಂದ ತಪಸ್ಸು ಮಾಡುತ್ತಾ ಮಹೇಂದ್ರ ಪರ್ವತದಲ್ಲಿ, ಅದು ಈಗಿನ ಆಂಧ್ರ ಪ್ರದೇಶ ಒರಿಸ್ಸಾ ಗಡಿಭಾಗದಲ್ಲಿನ ಪೂರ್ವಘಟ್ಟದ ಸ್ಥಳ, ಅಲ್ಲಿ ತನ್ನ ಕ್ಷಾತ್ರದ ಕೋಪವನ್ನು ಕಳೆದುಕೊಂಡನೆಂಬ ಪ್ರತೀತಿ ಈಗಲೂ ಇದೆ. ಈ ಮಾಹಿಷ್ಮತಿ ಎಂಬುದು ನರ್ಮದಾ ನದಿಯ ದಡದಲ್ಲಿರುವ ಒಂದು ಸ್ಥಳ. ಇದು ಮಧ್ಯಪ್ರದೇಶದಲ್ಲಿದೆ. ನಮ್ಮ ಪುರಾಣಗಳಲ್ಲೆಲ್ಲೂ ಜಾತಿ ಪಂಗಡ ಪ್ರಧಾನವಾದ ಕುಟುಂಬಗಳೇ ಇರಲಿಲ್ಲ. ಯಾರೇ ಆದರೂ ಬ್ರಹ್ಮಜ್ಞಾನವನ್ನು ಸಾಧನೆಯ ಮೂಲಕ ಗಳಿಸಬಹುದಾಗಿತ್ತು. ಕೌಶಿಕ ಕ್ಷತ್ರಿಯ ಬ್ರಹ್ಮಜ್ಞಾನಿಯಾಗಬೇಕೆಂದು ಹಂಬಲಿಸಿ ಸಾಧನೆಗೈದು ಬ್ರಹ್ಮರ್ಷಿ ವಿಶ್ವಾಮಿತ್ರನಾಗಿ
ಪವಿತ್ರ ಗಾಯತ್ರಿ ಮಂತ್ರವನ್ನು ಕೊಟ್ಟ ಪುಣ್ಯಾತ್ಮ. ಬ್ರಾಹ್ಮಣ ವರ್ಣದ ಭಾರ್ಗವ ಪರಶು ಹಿಡಿದು ಪರಶುರಾಮನಾಗಿ ಭೀಷ್ಮ, ಕರ್ಣರೇ ಮೊದಲಾದ ಅಸಂಖ್ಯಾತರಿಗೆ ಗುರುವೆನಿಸಿಕೊಂಡ. ರಾಮಾಯಣದಲ್ಲಿ ರಾಮನಿಂದ ಸಂಪೂರ್ಣವಾಗಿ ತೇಜಸ್ಸನ್ನು ಕಳೆದುಕೊಂಡು ತಪಸ್ಸಿಗೆ ಹೊರಟ. ವ್ಯಾಸ ಬೆಸ್ತ, ವಾಲ್ಮೀಕಿ ಬೇಡ. ಈ ಮಹಾತ್ಮರು ರಚಿಸಿದ ಮಹಾಕಾವ್ಯಗಳು ಎಂದೆಂದಿಗೂ ನಮಗೆ ದಾರಿದೀಪಗಳು. ಕಾಕತಾಳೀಯವೆಂಬಂತೆ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರೂ ಸಹ ಪೂರ್ವಾಶ್ರಮದಲ್ಲಿ ನರೇಂದ್ರನಾಗಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಬ್ರಹ್ಮಜ್ಞಾನವನ್ನು ಪಡೆದು ಕ್ಷಾತ್ರ, ಬ್ರಹ್ಮತೇಜ, ವೀರ್ಯ ಇವು ಇಂದಿನ ಎಲ್ಲ ಭಾರತೀಯರ ಆದರ್ಶವಾಗಬೇಕು. ಜಗತ್ತಿನ ಎಲ್ಲೆಡೆ ಭಾರತ ಜಗದ್ಗುರುವಾಗಬೇಕು ಎಂಬ ಸಂದೇಶವನ್ನು ಸಾರಿದರು. ಇದನ್ನು ಇಂದಿನ ಯುವಕರು ಗ್ರಹಿಸಲೇಬೇಕು. ಉತ್ಸಾಹಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮಂ ಷಡೇತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸೀದತಿ. ಉತ್ಸಾಹ, ಸಾಹಸ, ಧೈರ್ಯ, ಬುದ್ಧಿಶಕ್ತಿ, ಪರಾಕ್ರಮ ಈ 6 ಗುಣಗಳು ಯಾರಲ್ಲಿರುತ್ತವೆ ಅವರಲ್ಲಿ ದೇವರಿರುತ್ತಾನೆ ಎನ್ನುತ್ತದೆ ನಮ್ಮ ಧರ್ಮಗ್ರಂಥಗಳು. ವಿವೇಕಾನಂದರು, ನಮ್ಮ ಇವತ್ತಿನ ನಾಟಕದ ಕಥಾನಾಯಕ ಭಾರ್ಗವ, ಇವರಲ್ಲಿ ಈ ಉತ್ಸಾಹವನ್ನು, ಸಾಹಸ, ಧೈರ್ಯ, ಪರಾಕ್ರಮಗಳನ್ನು ನಾವು ಕಾಣಬಹುದು. ಈ ಗುಣಗಳಿಗೆ ಅನ್ವರ್ಥ ನಾಮಗಳು ಇವರು. ಹಿಂಸೆಯನ್ನು ಸಹಿಸಿ ಸಹಿಸಿ ಅಹಿಂಸೆಯನ್ನು ಆಚರಿಸುತ್ತಿದ್ದೇವೆ ಎನ್ನುವುದನ್ನು ತಿರಸ್ಕರಿಸಿದ ಭಾರ್ಗವ ಶಸ್ತ್ರದಿಂದಲೇ ಪ್ರತೀಕಾರವನ್ನು ಮಾಡಿ ಪ್ರೇರಣೆಯಾಗಿದ್ದಾನೆ. ಅದರಲ್ಲೂ ಇಂದಿನ ವರ್ತಮಾನದಲ್ಲಿ ಸಾಧು ಸಂತರ, ಸಜ್ಜನರ, ಆಶ್ರಮವಾಸಿಗಳ, ಗೋವುಗಳ, ಜನಸಾಮಾನ್ಯರ ಹತ್ಯೆ, ಪೆಟ್ಟುಗಳು, ಆಘಾತಗಳು ಆಗುತ್ತಿರುವಾಗ ಸಿಡಿದು ನಿಲ್ಲಲು ತರುಣ ಹೃದಯಗಳಿಗೆ ಪ್ರೇರಣೆಯಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾನೆ ಭಾರ್ಗವ. 3 ಸಾಗರ, 100 ಮಂದಿರ, ದೈವ ಸಾಸಿರವಿದ್ದರೆ, ಸಿಂಧುವಿದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಹಾಗಾಗಿ ಇವತ್ತಿನ ನಾಟಕದ ಗಂಡುಗೊಡಲಿಯ ಕಥಾನಾಯಕ ಭಾರ್ಗವ ಯುವಕರಿಗೆ ಪ್ರೇರಣೆಯಾಗಿ ನಿಲ್ಲುತ್ತಾನೆ. ವಿವೇಕಾನಂದರು ಇಂದಿನ ದಿವಸಗಳಲ್ಲಿ ಏನಾಗಬಹುದು ಎಂಬುದನ್ನು ಯೋಚಿಸಿ ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು ಎಂಬುದನ್ನು ಸಾರಿ ಸಾರಿ ಹೇಳಿದರು. ಕನ್ನಡ ನಾಡಿನ ಹೆಸರಾಂತ ಸಾಹಿತಿ ಮೇಷ್ಟ್ರು ಶ್ರೀ ಜಿ.ಪಿ. ರಾಜರತ್ನಂ ಶಿಶು ಸಾಹಿತ್ಯವನ್ನು ಕನ್ನಡದ ಭಾಷೆಯಲ್ಲಿ ಶ್ರೀಮಂತಗೊಳಿಸಿದ ಪ್ರಾತಸ್ಮರಣೀಯರು. ಶ್ರೀ ಜಿ.ಪಿ. ರಾಜರತ್ನಮರ ಪ್ರಖ್ಯಾತ ಕ್ರಾಂತಿ ರೂಪಕ ಗಂಡುಗೊಡಲಿ. ಕೃತಯುಗದಲ್ಲಿ ಕ್ಷಾತ್ರಕುಲ ಜಲಧಿಯನ್ನು ಆಪೋಷಣವನ್ನಾಗಿ ತೆಗೆದ ಕ್ರಾಂತಿನಾಥನ ಹೆಗಲನ್ನೇರಿದ ಗಂಡುಗೊಡಲಿಯ ಕೂರಲಿಗೂ ಸಾರ್ಥಕವಾದ ಸಮಯದ ಸನ್ನಿವೇಶವಿದು. ಈ ನಾಟಕದ ಪಾತ್ರಧಾರಿಗಳು ಜಮದಗ್ನಿ, ಚಿದಾನಂದ ಎಂ, ಕಶ್ಯಪ, ವಿಜಯಸಿಂಹ ಟೀಕೆ. ಬ್ರಹ್ಮಚಾರಿಗಳಾಗಿ ಕೀರ್ತಿ, ಶೃಂಗ, ಕಂಠಿ, ನಂದಿ, ಭರ್ತೃ, ಸತ್ಯ. ಇವರ ಪಾತ್ರಗಳಲ್ಲಿ ಧನುಷ್, ಚಂದನ್, ಮಧುಸೂದನ್, ಶ್ರೀಶೈಲ, ಸಿದ್ಧಾರ್ಥ, ಭರತ್. ಭಾರ್ಗವನಾಗಿ ನಿರಂಜನ್ಯ ಶ್ರೀ ಕರಣ್ ಆರ್ಯ. ಈಗ ನೋಡೋಣ ನಾಟಕ ಸಾಹಿತ್ಯ ಪರಿಚಾರಕ ಶ್ರೀ ಜಿ.ಪಿ. ರಾಜರತ್ನಂ ಅವರ ಗಂಡುಗೊಡಲಿ.
तनयाय संयोः विश्वानि नो दुर्गः जातवेदः सिन्धुं न नावातुरिताति पर्षि अग्रे अग्रिवन्मनसा गृणानोऽस्माकं बोध्यविता धनूनाम् कृतनाचित्कुं सह मानमुग्रमग्निकुं भुवेम परमात् सधस्तात् सनः परिषदति दुर्गाणि रवये नमः अदिदुरिताख्यग्निः यो अध्वरेषु सनाश्च होतानव्यश्च सत्सि स्वाञ्चाग्ने तनुवं विप्रयस्वास्मभ्यं च सौभगमायजस्व गोधर्धुष्टमयुजो निषिक्तं तवेन्द्रविष्णोरनुसञ्चरेम नाकस्य पृष्ठमभिसंवसानो वैष्णवेल्लोक इह मादयन्ताम् कात्यायनाय विद्महे कन्याकुमारि धीमहि तन्नो दुर्गः प्रचोदयात् कात्यायनाय विद्महे कन्याकुमारि धीमहि तन्नो दुर्गः प्रचोदयात् सूर्याय नमः कात्यायनाय विद्महे कन्याकुमारि धीमहि तन्नो दुर्गः प्रचोदयात् कात्यायनाय विद्महे कन्याकुमारि धीमहि तन्नो दुर्गः प्रचोदयात् भास्कराय नमः कात्यायनाय विद्महे कन्याकुमारि धीमहि तन्नो दुर्गः प्रचोदयात् 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 ॐ
विश्वानावेव सिन्धुं दुरितात्यग्निः तामग्निवर्णान् तपसा ज्वलन्तीं वैरोचनीं कर्मफलेषु जुष्टा ಹಿಂದೆ ಮುಗಿಯಲಿ ಆಳಿ ದಾಸ್ಯಂ ದಬ್ಬಾಳಿಕೆ ಈ ಮಾಹಿಷ್ಮತಿಯ ಅರ್ಜುನನಲ್ಲಿ ಮೀರಿದ ಮಿತಿಯ ಕೃತವೀರನ ಮಗನೆಂಬಿ ಹರಸು ನಮ್ಮಿ ಮಾಹಿಷ್ಮತಿಯಲ್ಲಿ ಹೊರಸು ನಾಡಿನ ಪೀಡೆಯ ದೂಡಲಿ ಕಾವು ಕ್ರಾಂತಿಯ ತರಬೇಕಿಲ್ಲವೇ ಸಾವು ಅರೆಯ ಮೇಲೆ ಅಲಗನಿಟ್ಟು ಮಸೆ ಮಸೆ ಕೊಡಲಿ ಮಸೆ ನಾವು ನಾಡ ಗಂಡರೆಂದು ಮಸೆ ಮಸೆ ಕೊಡಲಿ ಮಸೆ ಕ್ರಾಂತಿಗೆಂದು ಗಂಡು ತೊಟ್ಟು ಮಸೆ ಮಸೆ ಕೊಡಲಿ ಮಸೆ ಭಾರ್ಗವ ಇವತ್ತು ಕ್ರಾಂತಿಯನ್ನು ನುಡಿವೆ ಕಾರಣವಾದಾವುದು ಕಾರಣವ ಕೇಳುವೆಯ ನೀನಿರ್ಪದಲ್ಲಿ ಜಮದಗ್ನಿ ಆಶ್ರಮ ಜಮದಗ್ನಿ ಆಶ್ರಮದಿ ನೀನಿರ್ಪದಲ್ಲ ದಾಸ್ಯದ ಆವಾಸದಲ್ಲಿ ನೀನಿರ್ಪದಲ್ಲಿ ನೀನೊಬ್ಬನಲ್ಲ ನಾವೆಲ್ಲ ಮೀರ್ಪುದು ಅಲ್ಲೇ ಪಕ್ಷ ಹಿಂದಂದಿನಲ್ಲಿ ಆಶ್ರಮಕ್ಕೆ ಬಂದನ ಕಾರ್ತವೀರ್ಯ ಬಂದು ತಣಿ ಉಂಡು ಅತಿಥಿ ಮರ್ಯಾದೆಯನ್ನು ಬದಿಗೊತ್ತಿ ಆಶ್ರಮದ ಧೇನುವನ್ ದಿವ್ಯ ಸುರಧೇನುವನ್ ತನ್ನವರೆಲ್ಲರಂ ತಣಿಸಿದ ಧೇನುವನ್ ಸೆಳೆದೊಯ್ಯಲೆತ್ನಿಸಿದನು ಅರಿವಿಹುದೇ ತವ ಕಿಸುತ ಬಿಸಿರಕುತ ಧಮನಿಯಲ್ಲಿ ಧುಮುಕುವುದು ನೋಡಿ ನೋಡಿ ಸಾಕಾಯ್ತು ಸಹಿಸಿ ಆಯ್ತು ಎಲ್ಲಕ್ಕೂ ಕೊನೆ ಉಂಟು ಇದಕ್ಕೂ ಕೊನೆ ಉಂಟು ಕ್ರಾಂತಿ ಏಕೆಂಬುವುದರಿವಾಯಿತೇ ಬಿಸಿ ಬೆವರದು ಬಸಿಯುತ್ತಲಿರೆ ಕೆಂಗುಲಿಮೆಯ ಮುಂದೆ ಹುಬ್ಬಿದ ಹಿರಿಕಂಡದ ಭುಜಬಲದವ ಕಮ್ಮಾರ ಹುಮ್ಮತ್ತಿನಿಂದು ಸಿರಳೆಯುತ ಮುಂದಿನ ಅಡಿಗಲ್ಲಿನ ಮೇಲೆ ಸುತ್ತಿಗೆಯಿಂದೆತ್ತಳಿಸಿದ ಪಲ್ಪೆಟ್ಟುಗಳಂತೆ ಧುಮು 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 ದುಡಿಯುತ್ತಲಿದ ಬಿಸಿ ರಕ್ತದ ಧಮನಿ ಧುಮು 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 ದುಡಿಯುತ್ತಲಿದ ಬಿಸಿ ರಕ್ತದ ಧಮನಿ ಭಾರ್ಗವ 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 ಅದು ಜಮದಗ್ನಿಗಳ ಕೂಗು ಹೋಗೋಣ
ಏನಾರ್ಯ ಕೂಗಿದುದು? ಗಂಡು ಕೊಡಲಿಯ ಕಂಡ ಸರಿಹುದು ಕೊಡಲಿಯ ಲಘು ಇಂದಿದೆ ಮಸೆದದ್ದು. ಅಲ್ಲದು ಇದೋ ಇವಳ ವಧೆಯಾಗಬೇಕು. ಅಕ್ಕೆ ರಾಮ ಕೊಡಲೀಳು ಕಾರ್ಯವೇನಾಯ್ತು? ಆಯ್ತು. ನಲ್ಲದು ಸೈರಣೆಯ ತಾಳಣ್ಣ. ಯಾರಿವನು? ಪ್ರಜಾಪೀಡಕ ಕಾರ್ತವೀರ್ಯಾರ್ಜುನನ ದೂತ. ಆಶ್ರಮಕ್ಕೆ ಬಂದಿದ್ದೆ ಏಕೆ? ಹೆದರದಿರು, ಅಭಯವನ್ನಿತ್ತಿಹೆ ನಾನು. ಧೈರ್ಯದಿಂದು ಸಿರಣ್ಣ. ಮುನಿವರ್ಯ, ಅರ್ಜುನನ ಗುಪ್ತಚರ ನಾನು. ಆಶ್ರಮದ ನಿವಾಸಿ ಚೆಲುವೆ ಪೆಣ್ಣೋರ್ಗಳನ್ನು ಪಗಲು ಮೀರುಳು ನೋಡಿ ಸುದ್ದಿ ಕಳುಹಿಸಲೆಂದು ನನಗೆ ಆಣ್ಮನ ಆಗ್ಲಿ. ರೇಣುಕೆಯ ಪೆಣ್ ನನ್ನ ಪೇ ರಾಮ ನಡೆದುದನ್ನು ಕಂಡೆಯ? ಓ ಹೋಗಿ ಅರ್ಜುನನಿಗರು ಅವನ ಗೈಮೆ ಇದು. ಪಿತೃವಾಕ್ಯ ಪರಿಪಾಲಕ ಸೌಭಾಗ್ಯ ಸಾಧಕಂ ಸೈರಣಿ ಬಲ್ದುಡುಕು ಬಲ್ಕೆಡು ರೇಣುಕಾ ಮುಡಿಪಿದುದು ಅದೇಕೆಂದು ತಿಳಿಯಲಾಶಿಪೆಯ? ತತ್ತಾವಧಾನ ನಾನು. ಹೊತ್ತು ಹುಟ್ಟುವ ವೇಳೆಗಿಲ್ಲಿ ಹೂ ಕುಯ್ಯಲಿಕ್ಕೆ ರೇಣುಕಾ ಹೊರಟು ರೇವಾ ಸಮೀಪದಲ್ಲಿ ಬಿರಿಮುಗುಳ ನಾಯುತ್ತಾ ಜಲದೆಡೆಗೆ ಕಂಡಿರುಹಿ ಕಂಡಳಲ್ಲಿ ಅಂತಃಪುರದ ರಸಿಯೊಡನೆ ಸರಸ ಜಲ ಕೇಳಿಗಳನ್ನಾಡುವುದ ಕಂಡಳಲ್ಲಿ ಕಾರ್ತವೀರ್ಯನ ಕಂಡು ಜಾರೆಯಾದಳು ಮನದಿ. ಅವಧಿಯಿಂದ ನರಿದೆ ನಾನು. ರೇಣುಕಾ ಆಶ್ರಮಕ್ಕೆ ಮರಳಿದಳು. ಮುಖದಲ್ಲಿ ಗೈಮೆ ಕೆತ್ತಿತ್ತು. ದೋಷಕ್ಕೆ ದಂಡ ಉಂಟು ವಿಧಿಸಿದನು ನಾನು. ರೇವೆಗೆ ಅರ್ಜುನ ಬಂದನೆ. ಹೌದು, ಅರ್ಜುನ ಬಂದನು. ಕಾರ್ತವೀರ್ಯಾರ್ಜುನ. ಕಾರ್ತವೀರ್ಯಾರ್ಜುನ. ಮಾಹಿಷ್ಮ ತೀಕ್ಷ್ಮಾಪ ಕಾರ್ತವೀರ್ಯಾರ್ಜುನ. ಮಾಹಿಷ್ಮ ತೀಕ್ಷ್ಮಾಪ ಕಾರ್ತವೀರ್ಯಾರ್ಜುನ. 15 ದಿನಗಳ ಹಿಂದೆ ದೇವತೆಯನ್ನು ಒಂದೆಳೆಯಲೆತ್ತಿಸಿದವನು ಅವನೇ. ಹೌದು, ಅವನೇ ಪ್ರಜಾಪೀಡಕ ಕಾರ್ತವೀರ್ಯ. ಕಾರ್ತವೀರ್ಯ ಅಮ್ಮನಿಗೆ ಕಣ್ಣಿಟ್ಟನವನು. ಆರ್ಯ, ಅರ್ಜುನನು ಆಶ್ರಮಕ್ಕೆ ಬಂದನೇಕೆ? ಆ ಪ್ರಜಾಪೀಡಕನ ಆವಳಿಯೂ ಹೆಚ್ಚುವುದು, ಅಡಗಿಸಲೇಬೇಕು. ದುಡುಕದಿರು ಭಾರ್ಗವ. ಅರ್ಜುನನಿಗೆ ಅಣಿಯುಂಟು, ಮಾಹಿಷ್ಮತಿಗೆ ಕೋಟೆ ಕೊತ್ತಲಗಳುಂಟು. ಸೈನ್ಯ ಸಜ್ಜಿತ ಸಾರ್ವಭೌಮನೆದುರಿಂಗೆ ಒಬ್ಬನ್ ನೀನೊಬ್ಬನ್ ಹೇಗಯ್ಯಬಲ್ಲೆ? ನಮಗೇನೂ ಕೆಚ್ಚಿಲ್ಲದಿಲ್ಲ. ಮಾಹಿಷ್ಮತಿಯ ಕೋಟೆ ಕೊತ್ತಲಗಳೇ ಲೆಕ್ಕ. ದಸೆಯುಗಲಿ, ಅಜನ ಗುಂಡಿಗೆಯುಗಲಿ, ಮುರಹರನ ಬಸಿರ ಒಂದಾವರೆಯ ಒಕ್ಕರು ಈ ರೌದ್ರ. ಗಂಡು ಗಡಲಿಯ ಮನೆಯ ಹೊಗೆ ತೋರಿಸದೆ ಬಿಡುವನೇ. ಕೈಯಲ್ಲಿರೆ ಕೊಡಲಿ, ಸಮರ ರಂಗದಲ್ಲಿ ಆನು ಪ್ರಳಯ ಕಾಳಾನಳಂ. ಬೇರಣಿಸಬೇಡಾರ್ಯ, ಹೊಸ ರಕ್ತವನಲ್ವರಿಯೇ ಊರ್ಕಿ ನಿನ್ ಒಲೆವೆನಲ್ಲ. ಕಲ್ಲು ಕಣ್ಣೀರಿಡುವ ನಾಡ ಸಂಕಟ ಕಂಡು ನನ್ನ ಎದೆಯಲ್ಲೆದ್ದಿರುವ ಬೇಗೆಯನ್ನು ಬಲ್ಲಿರ? ನವಿರಿ ಕೂರಸಿಯು ತೂಗುತ್ತಿದ ಮೇಲೆ ಯಾವ ಗಳಿಗೆಯಲ್ಲಿ ಬೀಳುವುದೋ ಹೇಳುವರ್ಯಾರು? ಮಾಹಿಷ್ಮ ತೀಕ್ಷ್ಮಾರ್ಪುದರಿರಲಿ, ಸೆಳೆಗೊಂಬೆಯಲ್ಲಿರುವ ಪುಡಿಗಳನ್ನು ಸಮರುವಂತೆ ಏಟಿಗೆಂಚಾಸಿರ ಪಿಳ್ಳೆಗಳನ್ನು ಉಳಿಸುವೆ. ಆರ್ಯ, ಬೀಳ್ಕೊಡಲಿ ಹಿಡಿದಬೇಕೆ? ಹೆಸರ ಬಿಲ್ಗಾರಿಕೆಗೆ ಗಂಡು ಗಡಲಿಯೂ ನಮ್ಮ ಭುಜಕ್ಕೆ ಭೂಷಣವೆಂದು. ಮೃಗಗಳಂ ನೋಡಾರ್ಯ,
ಬಲೆಗೆ ಬಲಿಯಾಗಿ ಪಾರು ಬೇರಿಲ್ಲದಿರೆ ರೋಸಿ ಹಿಂದಿರುಗಿ ಕುರುಡು ಧೈರ್ಯವನೆಮ್ಮಿ ಭೇಟೆಯನ್ನೆದುರಿಸವೇ? ನೇಗಿಲೆಳೆಯುವ ಹೋರಿ ಸಾಧುಗಳ ಸಾಧುವದು. ಕೆರಳು ಹೆಚ್ಚಲು ತನ್ನ ಯಜಮಾನನನ್ನು ಕೂಡ ಕೊಂಬುಗಳ ಮಸೆಯುತ್ತ ಗಗನಕ್ಕೆ ಚಿಮ್ಮಿಸದೆ ಕಾದಬಲ್ಲವರಾವು ಮೋದಬಲ್ಲವರಾವು. ಧರ್ಮ ನಮ್ಮಲ್ಲಿರಲು ದೈವ ಬಲ ಉಂಟೆ ಮಗೆ, ದೈವ ಬಲ ಒದಗಿರಲು ಕೆಲವು ಸಿದ್ಧವು ನಮಗೆ. ಕದನ ಘೋರವು ರಾಮ, ಸುತ್ತೆತ್ತ ಸರಳ ಸುರಿ, ನರಳ್ವ ಬಟರ್ ಉರುಳ್ವ ದಳ, ಪೊರಳ್ವ ಸಿಂಧುರ ಪಂಕ್ತಿ, ಕೆನ್ನೀರ ಮುನ್ನೀರು, ಶೂನ್ಯದ ಪಗೆವಾಡಿ. ಭೀಷ್ಮವಿದು ಸಂಗ್ರಾಮಂ, ಸಮರ ಮಾರಿಯ ಸಂಘ ಒಮ್ಮೆ ಮಾಡಿದರಾಯ್ತು, ಎಂದೆಂದು ಅವಳು ಬಿಡಳು. ಶಕ್ತಿ ಇದ್ದರೂ ಕೂಡ ಯುಕ್ತಿಯೊಂದನೆ ಹೂಡಿ, ಹನಿ ರಕ್ತ ಚೆಲ್ಲದೆಯೇ ಗೆಲ್ಲುವವನೇ ಮಾನ್ಯನಹನು. ಅಹಿಂಸಾ ಪರನಾಗು. ಅಹಿಂಸೆ 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 ಎಂದರೆ ಹಿಂಸೆಯಂ ಸಹಿಸುವುದಲ್ಲ, ಬದಲಿಗೆ ಪ್ರತಿರೋಧವನ್ನಾಡುವುದು. ಆರ್ಯ, ದೇವನುತ್ತುದನ್ನೆಲ್ಲವನ್ನು ಅನುಭವಿಸಲೇಬೇಕು. ಆದರೀ ಮನುಜರ ನ್ಯಾಯಗಳ ಸಹಿಸಲವಲ್ಲ. ರಕ್ತ ಹರಿದರು ಸಮನೆ, ಹರಿಯದಿದ್ದರು ಸಮನೆ. ಕದಿರುವರ ಅಪ್ಪುದಪ್ಪುದು ಕಂದ, ನಾನು ಮುದಿ. ನನಗೆಯೇ ಈ ಪ್ರಜಾಪೀಡನೆಯ ಕಂಡು ಮನ ರೋಸಿಹುದು. ನಿಮ್ಮ ಕೇಳಲು ಬೇಕೇ? ಪಾಪಿ ಕೇಳಿದ ಮಾರುಪಾಶವನು ಕೊಡಲವನು, ಪಾಪಿ ತಾನಾಗೆ ಸಾಯುವನು. ಸೈರಿಪುದು ಸೈರಿಪುದು ಸೈರಿಸುವುದೆನಿತು ಕಾಲ. ಕೇಳಾರ್ಯ, ಅರ್ಜುನನ ಮನ್ನಿಸುವೆನ್ ಇನ್ನೊಂದು ಸೂಳ್. ಆ ಬಳಿಕ ನಿಮ್ಮ ನುಡಿ ಠಾಟ ಠಾಟನವೆನಗೆ. ಮನ ರೋಸಿ ಮನ ಹೇಸಿ ಸೈರಣೆಸವೆದಿಹುದು. ಸ್ವಾತಂತ್ರ್ಯವೆಂಬುಸಿರು ಉಸಿರಾಡಡೆ ಇಲ್ಲ. ಈ ಕುನ್ನಿಗಳ ಬುಡಕ್ಕೆ ಬೆನ್ನೀರೆರೆಯದಿರೆ ಕೆಮ್ಮನಿ ಕೊಡಲಿ ಹೊತ್ತವನೇನು? ಭೃಗುವಿಂಗೆ ಬಂದೆನೇನು? ಅದಿರಲಿ ಭಾರ್ಗವ, ನುಡಿಯ ನಡೆಸಿದೆ ನೀ, ನಿನಗೆ ಮೆಚ್ಚಿದೆ ನಾನು. ವರವಾವುದೆರೆ ವೈ? ಆರ್ಯ, ದೋಷ ನಿರ್ಮುಕ್ತಳೆ ಮಾತೆ. ಪಾವನಳು ಕೊಡಲಿ ಕಡಿತದ ಜೊತೆಗೆ ಹೋಯ್ತವಳ ದೋಷ. ಹಾಗಿದ್ದರೆ ಅವಳ ಬದುಕಿಸಬೇಕು. ಕೃಪೆ ತೋರಿ. ನಲ್ಲವರವನ್ನೇ ಕೇಳ್ದೆ ಅಂತ್ಯಕ್ಕೆ. ಕ್ರಾಂತಿನಾಥ ಭೀಷ್ಮಂ ನಿನ್ನ ಸೋರಳ್ ಆದೊಡಂ, ನನ್ನ ಆಜ್ಞೆ ಇಲ್ಲದೆ ನೀನವನಿಗಿರಗಲಾಗದು ಕಂಡ್ಯ. ಆಜ್ಞೆ ಒತ್ತಿರುವೆನೆಂದು. ನಲ್ಲದು, ನಿನ್ನಿಚ್ಛೆಯಂತೆ ಅವಳ ನೆಳ್ಚರಿಸುವ ಬಾ. ಲೇನು ಬಿರುಗಾಳಿ. ಹೌದು, ಕಲ್ಪ ನಿಲ್ಲುವವರೆಗೂ ಮಂದ ಮಾರುತನುಳಿವು. ಎಲ್ಲರನ್ನು ಬಿಟ್ಟು ಒಬ್ಬನ್ ಕಾರ್ತವೀರ್ಯಾರ್ಜುನ ಇವನೊಬ್ಬನೇ ಆಯ್ದೆತ್ತಿ ಮೆಚ್ಚಿತ್ತು. ನಿಲ್ಲಿಸಿದದ್ದೇಕೆ? ಶಿಷ್ಟರನ್ನು ದುಷ್ಟರಿಂದ ಆರೈಯಲೆಂದು, ನ್ಯಾಯ ಅನ್ಯಾಯಗಳ ತುಲನೆ ಮಾಡಲಿಕ್ಕೆಂದು, ಸರ್ವಸಮತೆಯ ತೋರಿ ಪ್ರಜೆಯ ಪಾಲಿಸಲೆಂದು. ಮಿತಿ ಎಂಬುವುದನ್ನು ಮರೆತು ಮನಕ್ಕೆ ಬಂದಂತೆಲ್ಲ ಕುಣಿಯಲೆಂದಲ್ಲ. ದಬ್ಬಾಳಿಕೆಯ ಕತ್ತಿ ಹಿರಿದು
ತಿರುಗಿಸುತ್ತ ಜನರನ್ನು ಹಿಂಸಿಸಲಲ್ಲ. ದೇವನೆಂಬುವನುಂಟು, ನ್ಯಾಯ ನೀಡಲಿಕ್ಕೆ, ಶಿಕ್ಷೆ ಸಲ್ಲಿಸಲಿಕ್ಕೆ. ದೇವನೆಂಬುವನಿರನೆ, ಇದ್ದು ಬರದಿರನೆ. ನಾನೇ ಇಲ್ಲುಂಟು, ಸೇಡು ತೋಡಲಿಕ್ಕೆ, ನ್ಯಾಯ ತೆಗೆಯಲಿಕ್ಕೆ. ಭಾರ್ಗವ, ಭಾರ್ಗವ, ಕೆಟ್ಟೆ ಕೆಟ್ಟೆ ಭಾರ್ಗವ. ಆರದಿ ಅರ್ಥ ಏನಾಯ್ತು ಕಾಣೆನೆ? ಭಾರ್ಗವ, ಭಾರ್ಗವ, ಕೆಟ್ಟೆ ಕೆಟ್ಟೆ ಭಾರ್ಗವ. ಏನಾಯ್ತು? ಹೆಂಗೆ ಸಾವೆ, ಹೆಂಗೆ ಸಾವೆ, ಹೆಂಗೆ ಸಾವೆ, ಹೆಂಗೆ ಸಾವೆ. ಆರದಿ ಸುರಿಗೆ ಕೊಲೆಯ ಕೈ ಯಾರದಿದು? ಕಾರ್ತವೀರ್ಯ, ಕಾರ್ತವೀರ್ಯ. ಎಲ್ಲೆಲ್ಲಿಯೂ ಕಾರ್ತವೀರ್ಯ. ಎಲ್ಲಿ ಹೊನೋ ಪಾಪಿ? ಕೇಳ್ಕಂದ, ದೂತನೊಬ್ಬನು ನಿನ್ನ ತಾಯ ವಧೆಯ ವೃತ್ತಾಂತವನು ಅವನಿಗರುಹಿದನಂತೆ. ಅದ ಕೇಳಿ ಬಂದಿಲ್ಲಿ ಸಮಾಧಿಯಲ್ಲಿದ್ದವನ ಮೂದಲಿಸಿ ಮಾರುತ್ತರಂಗುಡದೆ ಜಮದಗ್ನಿ ಕುಳಿತಿರಲು ಕಿತ್ತ ಸುರಿಗೆ ಇರಿದು ನನ್ನ ಕೂಗನು ಕೇಳಿ ಓಡಿ ಹೋದ. ಗೊತ್ತಾಯ್ತು. ಆ ಮದಗಜದ ಮೂಳೆ ಮುರಿಯಲಿಕ್ಕೆ ಇದುವೇ ಕೊನೆಯ ಕಟ್ಟಿ. ಮುಗಿಯಿತು ಅವನ ಕತೆ. ಸೈರಣೆ ಸಮಾಧಿಯಾಯಿತು. ಅಯ್ಯನಪ್ಪಣೆ ಪಡೆಯೇ ಸಾಧ್ಯವಿಲ್ಲ. ಅಯ್ಯನಾಜ್ಞೆಯನ್ನು ತೀನೂಕುವೆನತ್ತ. ಕ್ರಾಂತಿ ಕಾಲ ನಳಂಗೆ ಇದುವೆ ಸರಿ ಹೊತ್ತೆತ್ತು. ಬ್ರಹ್ಮಾಂಡ ಕಲ್ಮಶವ ಸುಟ್ಟುರಿಪಲು ಪ್ರಳಯದಂದಿನ ಸಮಕ್ಕೆ ನಿಲ್ವದೀಜಿನವಿಂದು. ಮೈಯಲ್ಲಿ ಕಸುವುಂಟು, ಎದೆಯಲ್ಲಿ ಕೆಚ್ಚುಂಟು. ನನ್ನ ಬಲದೋಳಿನಲ್ಲಿ ನನಗೆ ಪೂರಾ ನಂಬಿಕೆ ಉಂಟು. ಧರ್ಮ ನಮ್ಮೆಡೆಗುಂಟು, ಬಲ ಹೆಗಲ ಮೇಲುಂಟು. ಇಷ್ಟೆಲ್ಲ ಒಂದೇ ಕಡೆ ಕೂಡಿಕೊಂಡಿರಲ್ಲ. ವಿಲಯ ಕಾಲದ ಅಭವನ ಸಮ ನಿಲಬಲ್ಲೆ ನಾನು. ದುಷ್ಟ ಶಾಸನಕ್ಕಾಗಿ ಕೊಡಲಿಯನೆತ್ತುವೆನೆಂದು ಮೊತ್ತ ಮೊದಲೀ ದುರುಳ ಕೃತವೀರ ಕುನ್ನಿಯನ್ನು ಸದೆದು ಬಳಿಕ ಅಯ್ಯಂಗೆ ಸಂಸ್ಕಾರವೊಮ್ಮೆಸಗಿ ಕಂಡು ಗಡಲಿಯ ಗಂಡ ಎಂದಿಳೆಯು ತತ್ತರಿಸೆ ಭೂಚಕ್ರಮಂ ತಿರುಗಿ ಮುಯ್ಯೇಳು ಸೂಳ್. ಬುಡ ಸಹಿತ ಕ್ಷಾತ್ರವ ಕಿತ್ತೂರು ಪಿತೂರುವೆನು. ಕ್ಷಾತ್ರಕ್ಕೆ ಪಿಲ್ಲೆ ಪೆಸರಿಲ್ಲದಂತೆ ಸುಗುವೆನು. ಧನ್ಯಾತ್ಮ ಭಾರ್ಗವ, ನಿನ್ನದೇ ನಾಡಭಕ್ತಿ ಹೆಚ್ಚೇನು. ನಾಡ ಬಿಡುಗಡೆ ತಾನೇ ನಮಗೆಲ್ಲ ಸಗ್ಗ. ದುಡುಕು ಕೈದುಗೆ ಕೈಯ, ಕಳಕೆ ಸಾಗಿಸುಮೆಯ್ಯ. ಅರಿಶಿರವ ಚೆಂಡಾಡು, ಮಿರ್ತೊಡನೆ ಮುಂಡಾಡು. ಬೆಟ್ಟದಂತೆ ಅಟ್ಟೆಗಳ ರಾಶಿ ಬೆಳೆ ಬೆಳೆಯುತ್ತಿರಲಿ. ಕೆನ್ನೀರ ಮುನ್ನೀರು ಮೊಗೆ ಮೊಗೆದು ಹರಿಯುತ್ತಲಿರಲಿ. ತನುವಿನಲ್ಲಿ ಹನಿರಕ್ತವಿರುವ ತನಕ ಚೇತನವು ದೇಹದಿ
ಹೊರಡುವನಕ ನೆನೆ ನಾವು ಈ ತಾಯ್ನಾಡ ತನೆಯರಾವೆಂದು ತಾಯ ಬಿಡುಗಡೆಗಾಗಿ ಕಾದುವವರೆಂದು ಧರ್ಮಕ್ಕೆ ಸೆಣಸುವೆವು. ದೈವ ಬಲ ಉಂಟೆಮಗೆ, ಆ ದೈವ ಬಲ ಒದಗಿರಲು ಗೆಲುವು ಸಿದ್ಧವು ನಮಗೆ ಎಂದು ದೃಢ ನಿಶ್ಚಯದಿ ಅಚಲದ ಒಮ್ಮನದಲ್ಲಿ ಕಳಕೆ ಕಾಲಿಡು ನೀನು, ಹಿಡಿದುದಾಗಿಸು ನೀನು ಬಿಡುಗಡೆಯ ಪಡೆವಳೈ ನಾಡದೇವಿ. ಜಯವ ನಿನಗೀವನೈ ದೇವನೋವಿ ಜಾಮದಗ್ನ್ಯಂ ಗೆಲ್ಗೆ. ಹೋಗಿ ಬರುವೆನು. ನಲ್ಲದು ಜಾಮದಗ್ನ್ಯಂ ಗೆಲ್ಗೆ, ಕಾಮದಗ್ನ್ಯಂ ಗೆಲ್ಗೆ. ನಿನ್ನ ಘೋರ ಮುಷ್ಟಿಯ ಬಿಡಿಸಿ ಜನಪದವ ನಮ್ಮ ಶವವನ್ನು ಉಳುಹಬೇಕ. ಒಬ್ಬರೊಂದರ ಗೊಡವೆ ಇಲ್ಲದೆಯೇ ನಾನಿದ್ದೆ. ಕೊಡಲಿಯ ನೆತ್ತುತ್ತಲಿದ್ದೆ ಒಣ ಮರಗಳಿಗೆ ಮಾತ್ರ. ಕೊಲೆಯ ನೆರಳಿನ ಛಾಯೆ ಸೇರುತ್ತಿರಲಿಲ್ಲವೆನಗೆ. ನೀನೆನ್ನ ಶಾಂತಿಯನ್ನು ಸದೆದು ಚೆಲ್ಲಾಡಿ ಮಾನುಷ್ಯದ ಅಮೃತವನ್ನೇ ಕಾಳಕೂಟವ ಮಾಡಿ ರಕ್ತಪಾತಕ್ಕೆ ನನ್ನ ಹಿಡಿದೆಳೆದು ತಂದಿರುವೆ. ನಿನ್ನ ಬಾಳಿನ ಬೆಳಕ ನಂದಿಸಲಿಕ್ಕೆ ಅಡ್ಡವಿದ್ದ ಹಯ್ಯನನ್ನು ಕೊಂದು ಚಪ್ಪಡಿಯನ್ನೆಳೆದುಕೊಂಡಿರುವೆ. ಯಾವುದಕ್ಕೆ ಏಸುತ್ತಿದ್ದೆ ಅದೇ ನನಗೆ ಪ್ರಿಯವೆಂದು. ಮೊದಲ ರಕ್ತದ ಸವಿಯ ನೀ ಕೊಡಲಿ ಕಂಡಿದೆಂದು ತಾಯ ಪಾವನದ ಕೆನ್ನೀರೋಲಾಳ್ತು ಕಾರಣವ ಕೇಳಿದೆನು. ಕಾರಣನೂ ನೀನೆಂದು ಕೇಳಿದೆನು. ತಾಯ ನೆತ್ತರಲೆನ್ನ ಕೊಡಲಿ ಮಿಂದುದಕ್ಕೆ ಆಗ ನನ್ನ ಅನುಭವದ ನರಕ ಯಾತನೆಗಳಲ್ಲಿನ ನರಕದುರಿ ಬಾಯಿನ ನಡುವಿನಲ್ಲಿ ಮನದೊಳಗೆ ಮಾಡಿದೆನು. ಮುಂದಿನ ಕೊಡಲಿಯ ನೆಗೆಪೇ ನಿನ್ನ ಮಂಡ ಸಿಡಿಸಲಿಕ್ಕೆಂದೇ ಮಾಡಿದೆನು. ಘೋರ ಪ್ರತಿಜ್ಞೆಯೊಂದಂ ಪವಿತ್ರತರ ಪೂಣ್ಕೆ ಇದು. ಋಣವಿನ್ನೂ ಸಂದಿಲ್ಲ. ನೀನರಸನೇ ಇರಬಹುದು, ಪರಮಾತ್ಮ ಕಳುಹಿಸಿದ ಪ್ರತಿನಿಧಿಯೇ ಇರಬಹುದು. ಆದರೂ ಪರಮಾತ್ಮ ನಿನ್ನಂತೆ ಆಡುವನು. ಜನರ ಗಂಟಲ ಮೆಟ್ಟಿ ಹಿರಿಹಿಕ್ಕಿ ಬಿರಿಯುವ ಈ ನಿನ್ನಾಟವ ಮೆಚ್ಚುವನು. ಆಡಾಡು, ಪಾಪಕ್ಕೂ ಮೇರೆಯುಂಟು. ಮಾಡಿದಿರೊತ್ತಿನಲ್ಲಿ ಸೇಡು ಬಂದೇ ಬಹುದು. ದೇವನೆದುರಿನಲ್ಲಿ ನಿಂತು ವರದಿಯನ್ನೊಪ್ಪಿಸಲಿಕ್ಕೆ ಕಾರ್ತವೀರ್ಯಾರ್ಜುನ ಪಯಣಕನುವಾಗು. ನಿನ್ನ ಬಾಳಿನ ನೂಲು ಸಮೆದು ಸಣ್ಣಾಗಿರುವುದು. ಭುವಿಯಿಂದ ನಿನಗಿಂದೇ ಮುಕ್ತಿ. ಬಾ ನನ್ನ ಗಂಡುಗಡಲಿ. ಎಳೆಯಿಂದ ಇಂದುವರಂ ಒಡನಾಡಿಗಳು ನಾವು. ಮದ್ಭುಜಕ್ಕೆ ಮೂವಿತ್ತು
ಬೆಳೆದವನು ನೀನು. ಇದುವರೆಗೂ ಕಡೆದ ಕೆಲಸಗಳೇನು ಕೆಲಸವಲ್ಲ, ಇಂದಿಹುದು ಕೆಲಸ, ಕ್ರಾಂತಿಯ ಕೆಲಸ. ನಮ್ಮ ಪಾಲಿಗೆ ಇಂದುವರ ಮಿತ್ತು ಶಾಂತಿ, ಎಂದೆಂದೆ ಮಗೆ ಕ್ರಾಂತಿ, ಪವಿತ್ರ ಕ್ರಾಂತಿ, ಪವಿತ್ರ ಕ್ರಾಂತಿ. ಜಾಮದಗ್ನಿಯಂ ಗೆಲ್ಗೆ, ಜಾಮದಗ್ನಿಯಂ ಗೆಲ್ಗೆ. ಭಾರ್ಗವ, ಭಾರ್ಗವ, ಸಾಲ್ಗುಂ, ಸಾಲ್ಗುಂ, ಸಾಲ್ಗುಂ ಈ ಹೆಸಕಂ. ತಂದೆಯ ಅಳಿವಿಂಗೆದ್ದು ಮುಳಿದೆದ್ದು ಕಾರಣನ ಕಾರ್ತವೀರಿನ ಜೊತೆಗೆ ಕ್ಷಾತ್ರಮೆಲ್ಲಮನ್ನು ಅಳಿದು ಖಂಡ ಪರಶುವಿನ ಅಲುಗನ್ ಇಳಿಕೆಗೈದಾಳ್ದಿಹುದು ತವ ಭುಜದ ನಿಶಿತ ಪರಶು. ಆಶ್ರಮದ ವ್ಯಸನದಲ್ಲಿ ಬಾಳನ್ನಾಳುತ್ತಿದ್ದ ತವ ಭುಜದ ನಿಶಿತ ಪರಶು. ಇತ್ತ ಕಡೆ ಪೂರ್ಣತೆಯ ಪಡೆದತ್ತು ಪೂಂಕೆ, ನೀ ಬಗೆದ ಸೇಡಿಂಗೆ ದೊರೆಯಿತ್ತು ಕಾಣ್ಕೆ. ಕ್ಷಾತ್ರಕುಲ ಜಲಧೀಂ ಮೊಗೆ ಮೊಗೆದ ಕೆನ್ನೀರ ಮಡುಗಳ ಸ್ಯಮಂತ ಪಂಚಕಂ ಇಹುದು ಮುಂದೆ. ಇನಿತಾದೊಡಂ ಇನಿತಾದೊಡಂ ನಿನಗೆ ತಣಿವಿಲ್ಲದಿಹುದೋ. ಕ್ಷಾತ್ರಮಂ ಸಮರಿದುದು ಹೆಚ್ಚಲ್ಲ ಭಾರ್ಗವ, ಲೋಕಮಂ ಕಾಪಿಡುವುದು ಅದಕ್ಕಿಂತ ಮುಖ್ಯತಮ. ಆಳಲಿಕೆ ಪಾತ್ರಗಳನ್ನು ಆಯುವುದು ಮುಖ್ಯತಮ. ಇನಿತೆಲ್ಲಮಂ ಮರೆತು ಸಕ್ತ ಸೇಡನ್ನೇ ನೆನೆದು ಅರುಣ ಜಲ ದೋಪುಳಿಯನ್ ನೀನಾಡುತ್ತಿರಲೆಂತು. ಜ್ಞಾನಿ ಭಾರ್ಗವ ನೀನು, ಬಲ್ಲವನು ನೀನು. ಕಶ್ಯಪ, ಸತ್ತ ಸೇಡನ್ನೇ ನೆನೆದು ಎಲ್ಲವಂ ಅರಿದಿಲ್ಲ ತವಸಿ. ಅರಿವಿಲ್ಲದಿಲ್ಲ ನಿನಗೆ. ನಾನೆಂದು ಗೈದಿದ್ದು ಪೂರ್ಣಕ್ಕೆ ಪೂರ್ಣತೆ ಒಡೆಯೇ. ಅಯ್ಯಂಗೆ ಸಂಸ್ಕರಿಸಿ ಸಕಲ ಲೋಕವನ್ನೆರೆದೇ ಸತ್ಪಾತ್ರಗಳಿಗೆ, ಪೂರ್ವ ದಿಗ್ರಾಜ್ಯಂ ಹೋತೃಗಳಿಗೆ, ಬ್ರಹ್ಮರಿಗೆ ದಕ್ಷಿಣಂ, ಚರಮವೂ ಆಧ್ವರ್ಯಗಳಿಗೆ, ಉದ್ಗಾತೃಗಳಿಗುತ್ತರಂ, ಉಪದೃಷ್ಟುವಿಂಗೆ ಆರ್ಯಾವರ್ತಂ. ಮಿಕ್ಕ ಮಿಕ್ಕ ನೆಲನೆಲ್ಲಂ ನಿನಗೆ ಕಶ್ಯಪ, ನಿನಗೆ. ಇದಕ್ಕಿಂತ ಬೇಕೇನು? ಮೇಲೆ ತಪಕ್ಕಿಳಿಯುವೆ ನಾನು. ಮಡಿದಯ್ಯನ ಆತ್ಮಶಾಂತ್ಯರ್ಥಂ, ನಾಗೈದ ದುರಿತಕ್ಷಯಾರ್ಥಂ. ಆದೊಡಂ ಭಾರ್ಗವ, ನೀನಿರ್ಪವರಂ ಆರೂ ಮನಮಿಡರು ಲೋಕಪಾಲನೆಗೆಂದು. ಅದೆಂತು? ಭಾರ್ಗವನ ಕೆರಳು ಕೊಡಲಿಗಳು ಎಂದರೆ ಇಳೆಯೇ ಬೆದರುವುದು. ಅಂತೇನು? ಎನ್ನ ಹರಣದ ಜೋಡಿ ಈ ಕೊಡಲಿ ಆದೊಡಂ, ಒಡಮೂಡಿ ಒಳಬೆಡದು ದಾದೊಡಂ.
ಎದೆ ಮಿಡುಕದಿಂದಿಡುವನಿದರ ಸಹವಾಸಮ ಕ್ಷಾತ್ರಕ್ಕೆದುರೆತ್ತಿದನು ಲೋಕ ಕಲ್ಯಾಣಕ್ಕೆ ಮತ್ತಿದನ ತೊರೆಯುವೆನು ಲೋಕ ಕಲ್ಯಾಣಕ್ಕೆ. ಒಳ್ಳಿತ್ತು ಭಾರ್ಗವ, ಮರಳಿಹುದು ಸೈರಣೆ. ರೋಸ ನೆಮ್ಮಲು ಮೋಸ, ಕೆರಳು ನಾಶದ ಕರುಳು. ಭಾರ್ಗವ, ದೋಷಿ ಅರ್ಜುನನೊಡನೆ ನಿರ್ದೋಷಿಗಳ ನೆನಿತೋ ಭೂಭುಜರ ಸದೆದಿರುವೆ. ಅದರಿಂದ ಕಿನಿಸನೊಂದನೆ ನೆಮ್ಮಿ ಸದೆದಿರುವೆ. ಅದರಿಂದ ಕೊಡಲಿ ಇರದಿರುದೊಡಂ ಕೆರಳನೊಂದನೆ ಕಂಡು ಹೊರಳುವುದು ಭೂಚಕ್ರಮೆಲ್ಲಂ. ಅಲ್ಲದೆಯೋ ಇಳೆಯೆಲ್ಲಮಂ ನೀನೇ ದಾನವಿತ್ತಿಹೆಯಾಗಿ ನಿನಗಿಲ್ಲಿ ನಿಲಲೀಗ ತಾವಿಲ್ಲ ಕಂಡೆಯಾ? ಕಶ್ಯಪ, ನನಗಿಲ್ಲಿ ನಿಲ್ಲಲೀಗ ತಾವಿಲ್ಲ. ದಾನವಿತ್ತುದನು ಅವನೇ ಉಣಲುಬಹುದೇ? ಅಂತೀರ್ದಡೆ ಎನಗಾವುದೆಡೆಯೋ? ತಪಸ್ಸಿಂಗೆ ತಾಣವು ಆ ಕುಲಗಿರಿಗಳಲ್ಲಿಯ ಮಹೇಂದ್ರ ಪರ್ವತ ಒಂದೆಡೆಯು, ಶಾಶ್ವತದ ಶಾಂತಿ ಜನಿಸಿದ ಎಡೆಯು. ನಾನು ಅಲ್ಲಿಗಡಿಯೆತ್ತಬೇಕೆ? ಹೊರತಿಲ್ಲ. ಉಳಿದ ಎಲ್ಲ ನೆಲನೆಲ್ಲ ನೀನೇ ದಾನವಿತ್ತಿಹೆಯಾಗಿ ಇಂದಿನ ಈರುಳು ಇಳಿವ ಮುನ್ನ ನೀನು ಅಲ್ಲಿಗೆ ಅಡಿಯತ್ತಲೇಬೇಕು. ತಾಯ್ನಾಡ ನುಡಿದು ದಾನವೆಂದಿತ್ತಿಹೆಯಾಗಿ, ತವರೂರ ತೊರೆದು ದಾನವಿತ್ತಿಹೆಯಾಗಿ. ಕಶ್ಯಪ, ಇದೊಂದು ಸಂಜೆ ನುಡಿಯೊಡೆಯದಾಗಿ. ಕಶ್ಯಪ, ಇದೊಂದು ಸಂಜೆ ನೋಡಲ್ಲಿ ಅರ್ಕನ್ ಉರ್ಕುಡಗಿತ್ತು ಪಶ್ಚಿಮಾಂಗನೆಯ ಅಂಗ ಸಂಗದೊಳು ಬಿದ್ದು. ಇಂದೊಂದು ಸಂಜೆ ಪೊಳ್ಟಿಲ್ಲದಾಯ್ತು, ಅಸ್ತಮಯಮಾಯ್ತು, ಅಸ್ತಮಯಮಾಯ್ತು. ಅಸ್ತಮಯಮಾಯಿತು, 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 ಅಸ್ತಮಯಮಾಯಿತು. ಒಂದು ವಿಭಿನ್ನ ವೈಭವದ ಅದ್ಭುತದ ಅನುಭವಕ್ಕೆ ಅತಿಶಯೋಕ್ತಿಯಾಗಲಾರದು. ನಮ್ಮ ವಿದ್ಯಾರ್ಥಿ ಮಂದಿರದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಮಾರ್ಗದರ್ಶಕರಾದ ಶ್ರೀಯುತ ಎಚ್.ಎಸ್. ರಾಮಕೃಷ್ಣ ಸರ್ ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಗಳನ್ನು ನಾವಿಂದು ಅರ್ಪಿಸಬೋಣ.